ಹಾಯ್ ನಮಸ್ತೆ 90s ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲಿರಲಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಶುರು ಮಾಡೋಣ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಂದು ರಿಂಗ್ ಲೈಟ್ ಹಾಳಾಗಿದೆ, ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಅದನ್ನು ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಯಾರೋ ಪುಣ್ಯಾತ್ಮರು ನನ್ನ ಹತ್ರ ಇದೆ ಒಂದು ರಿಂಗ್ ಲೈಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅವರ ಹೆಲ್ಪು, ಅವ್ರ ಸಹಾಯ ನಾನು ಮರೆಯಲ್ಲ. ತುಂಬ ಖುಷಿ ಆಯಿತು. ಅಯ್ಯೋ ಇವಾಗ ಮತ್ತೆ ದುಡ್ಡು ಕೊಟ್ಟು ತೊಗೊಬೇಕಾ, ಏನು ಮಾಡೋದು, ಅದು ಸರಿಯೇ ಹೋಗಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಇವ್ರು ಕೊಟ್ಟಿರೋ ಅಂಥವ್ರಿಗೆ ನಾನು ಈ ವಿಡಿಯೋ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಖುಷಿ ಆಗ್ತಾಯಿದೆ. ಅದಕ್ಕೆ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಏನು ವಿಡಿಯೋ ಅಂತ ಅಂದರೆ ಎಲ್ಲ ಫುಲ್ಲು ಹಾಳಾಗ್ಬಿಟ್ಟಿದೆ ಹಾಳಾಗಿದೆ ಅಂತ ಅಂದರೆ ಗಲೀಜು. ಏನು ನನ್ನ ಮಗ ಎಲ್ಲ ತೊಗೊಂಬಂದು ಏನು ಸಿಗುತ್ತೋ ಅದೆಲ್ಲದನ್ನು ಅದ್ರ ಮೇಲೆ ಇಟ್ಬಿಡ್ತಾನೆ. ಸೊ ಇದನ್ನು ಇವತ್ತು ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ, ನೀಟಾಗಿ ಜೋಡಿಸ್ಕೊಳ್ಳೋಣ, ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಸೊ ಬನ್ನಿ ಎಲ್ಲ ನೀಟಾಗಿ ರೆಡಿ ಮಾಡ್ಕೊತೀನಿ. ನಿಮಗೂ ಗೊತ್ತಾಗುತ್ತೆ ಹೇಗೆ ರೆಡಿ ಮಾಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಸೊ ಶುರು ಮಾಡ್ಕೊಳ್ಳೋಣವಾ? ಸೊ ಎಲ್ಲ ತೆಗೆದು ಮೊದಲು ಕೆಳಗಿಟ್ಕೊಂಡ್ಬಿಡೋಣ. ಚೆನ್ನಾಗಿದೆ ಅಲ್ಲ? ಕರೆಂಟ್ ಹೋಯ್ತು. ಏನಾದರೂ ಒಂದು ಮಾಡಕ್ಕೆ ಬಂದಾಗಲೇ ಈ ಥರ ಆಗುತ್ತೆ. ಏನು ಡಮ್ ಅಂತು ಹೋಯ್ತು. ನನಗೇನು ಅನಿಸುತ್ತೆ ಅಂತ ಅಂದರೆ ಮನೆ ನೀಟಾಗಿ ಇಟ್ಕೊಬೇಕು, ಮತ್ತು ಗಲೀಜಿರಬಾರ್ದು, ಮತ್ತು ಸುಮ್ಮನೆ ಏನೇನೋ ತೊಗೊಂಬಂದು ಜೋಡಿಸ್ಕೊಳ್ಳೋದ್ಕಿಂತಲೂ ಸಿಂಪಲ್ಲಾಗಿ ನೀಟಾಗಿ ಏನು ಹೇಳ್ತಾರೆ ಹೇಳಿ, ಚಿಕ್ಕದಾಗಿದ್ದರೂ ಚೊಕ್ಕವಾಗಿರಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಸೊ ಜಾಸ್ತಿ ಏನೇನೋ ಇಟ್ಕೊಂಡು ಜಾತ್ರೆ ಮಾಡ್ಕೊಳ್ಳೋದ್ಕಿಂತ ಈ ಸಿಂಪಲ್ಲಾಗಿ ಇಟ್ಕೊಬೇಕು. ನಮಗೇನು ಇಷ್ಟ ಇರುತ್ತೆ ಆ ಥರದ್ದು ಇಟ್ಕೊಂಡು ಒಂಥರ ನಮಗೂ ಖುಷಿ ಇರಬೇಕು, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ಬೇಕು, ಮತ್ತು ಗಲೀಜು ಕೂಡ ಆಗಬಾರ್ದು, ಜಾತ್ರೆ ಥರನೂ ಕೂಡ ಕಾಣಿಸ್ಬಾರ್ದು ಅನ್ನೋ ಥರ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ, ಒಬ್ಬೊಬ್ರಿಗೆ ಜಾಸ್ತಿ ತುಂಬ್ದಂಗೆ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನನಗೆ ಈ ಥರ ಸಿಂಪಲ್ಲಾಗಿದ್ರೇ ಇಷ್ಟ ಆಗೋದು. ಎಲ್ಲ ಇಲ್ಲೇ ಇಡಬೇಕು, ಎಲ್ಲ ಇಲ್ಲೇ ಇಟ್ಬಿಡ್ತಾರೆ. ಕ್ಲೀನ್ ಮಾಡೋ ಅಷ್ಟರಲ್ಲಂತೂ ಸಾಕಾಗೋಗುತ್ತೆ. ಒಂದು ವರ್ಷದ ಮಗು ಇರಬೇಕಾದ್ರೆ ನನ್ನ ಬರ್ತಡೇಗೆ ತೆಗೆದಿರುವಂಥ ಫೋಟೋ ಇದೆ. ಲೋಕ್ಷ ಇದು ಉಮೇಶ 3 ದಿನದ ಮಗು, 3 ಡೇಸ್ ಪಾಪು ಇರಬೇಕಾದ್ರೆ ತೆಗೆದಿರೋವಂಥ ಫೋಟೋ. ಇದನ್ನು ಕೂಡ ಅವಳು ಹುಟ್ಟಾಗ ತೆಗೆದಿರೋವಂಥ ಫೋಟೋ. ಹಂಗಾಗ್ಬಿಟ್ಟು ಫ್ರೇಮ್ ಹಾಕಿಟ್ಟಿದ್ದೀವಿ ನೋಡಿ, ಹೆಂಗೆ ಸಖತ್ತಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು. ಸೊ ಇದು ಅವಳು ಹುಟ್ಟಾಗ ತೆಗೆದಿರೋವಂಥ ಫೋಟೋ. ನನಗಿನ್ನ ದಪ್ಪಗೆ ಉದ್ದಕ್ಕೆ ಇರುವಂಥದ್ದು. ಚೆನ್ನಾಗಿದೆನಲ್ಲ? ಕೆಳಗಿಟ್ರೆ ಗಲೀಜು ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಮೇಲೆ ಇಟ್ಟಿದ್ದೀನಿ. ಇವತ್ತು ಕ್ಲೀನ್ ಮಾಡೋಕ್ಕೆ ತೆಗೆದಿರೋದು, ಇಲ್ಲ ಅಂದರೆ ತೆಗೆದಿಲ್ಲ ಇದು.
ಇವಳೇ ನನ್ನ ಮಗಳು ಈಶಾ. ಇವಾಗ ಹಾಸ್ಟೆಲಲ್ಲಿದ್ದಾಳೆ. ಈ ಫೋಟೋ ನೋಡಿದಾಗ ತುಂಬ ಮಿಸ್ ಮಾಡ್ಕೊಂತೀನಿ. ಹುಯಿಶಾ ಲೋಕ್ಷಾ ಎಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಳ್ಳೋದು. ಏನೊಂದು 15 ಡೇಸ್ ಒಂದ್ಸಲ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮನೇಲಿ ಹೆಣ್ಮಕ್ಳುಗಳು ಸ್ವಲ್ಪ ನೀಟಾಗಿರೋದ್ರಿಂದ, ಮನೆ ನೀಟಾಗಿ ಇಟ್ಕೊಳ್ಳೋದ್ರಿಂದ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಮನೇಲಿ ಒಂಥರ ಶಾಂತಿ ಇರುತ್ತೆ, ಖುಷಿ ಇರುತ್ತೆ. ಸೊ ಗಲೀಜಾಗಿ ಮತ್ತು ಬಟ್ಟೆಗಳನ್ನೆಲ್ಲ ಅಲ್ಲಲ್ಲೇ ಬಿಸಾಕೋದಾಗಿರ್ಬೋದು, ಈ ಥರ ನೀಟಾಗಿ ಇಟ್ಕೊಂಡಿಲ್ಲ ಎಲ್ಲ ಗಲೀಜಾಗುತ್ತೆ. ಅಥವಾ ಮಕ್ಕಳಿರೋರು ಏನು ಮಾಡ್ತಾರೆ, ಅಯ್ಯೋ ಎಷ್ಟು ಕ್ಲೀನ್ ಮಾಡಿದ್ರೂ ಮತ್ತೆ ಗಲೀಜಾಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಅವರು ಕ್ಲೀನ್ ಮಾಡೋದಕ್ಕೇ ಹೋಗೋದಿಲ್ಲ. ಎಷ್ಟೊಂದು ಧೂಳೆಲ್ಲ ಇರುತ್ತೆ. ಅದನ್ನೆಲ್ಲ ಇತ್ತು, ಆ ಥರ ಎಲ್ಲ ಇತ್ತು ಅಂತ ಅಂದರೆ ಅದೊಂದು ಮನೆಗೇನು ಹೇಳ್ತಾರೆ, ಒಂದು ಲಕ್ಷ್ಮಿ, ಅದೊಂದು ಒಂಥರ ನೆಗೆಟಿವ್ ಇದು ಅಂತಲೇ ಹೇಳ್ಬೋದು. ಸೊ ಆದಷ್ಟು ಮನೇಲಿರುವಂಥ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋರಿಗೆ ಆಗೋದಿಲ್ಲ, ಅದು ಗೊತ್ತಿರೋ ಅಂಥ ವಿಚಾರನೇ. ಸ್ವಲ್ಪ ಕಷ್ಟ ಆಗುತ್ತೆ. ಅವರೊಂದು ಯಾವಾಗಾದರೂ ರಜೆ ಇದ್ದಾಗ ಯಾವಾಗಾದರೂ ಕ್ಲೀನ್ ಮಾಡ್ಕೊಂಡ್ರಾಯ್ತು. ಆದರೆ ಮನೇಲಿರೋ ಅಂಥವರು ದಯವಿಟ್ಟು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಮನೇಲಿ ಯಾರಾದರೂ ಬಂದರೆ ಹೋದರೆ ಒಂದು ಖುಷಿ ಸಿಗುತ್ತೆ. ಅಂದ್ಕೊತಾರೆ ಎಷ್ಟು ನೀಟಾಗಿದೆ, ಮನೆ ಒಳಗೆ ಬಂದ ತಕ್ಷಣ ಏನೋ ಒಂದು ಪ್ರಶಾಂತವಾಗಿರುತ್ತೆ, ಒಂದು ಆ ಖುಷಿ ಸಿಗುತ್ತೆ. ಅದು ಸಿಗಬೇಕು ಅಂತಂದರೆ ನಾವು ಮನೇಲಿರೋರು ನೀಟಾಗಿರಬೇಕು, ಮತ್ತು ನೀಟಾಗಿ ಗಲೀಜಿಲ್ಲದೆ ಇರೋ ಥರ ಮನೆಯೇ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಎಲ್ಲವುದು ಬಿಸಾಕೊಂಡು ಅದು ಹರಡ್ಕೊಂಡಿರೋದಕ್ಕಿಂತಲೂ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಇದರಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಅಥವಾ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ನನಗನ್ಸಿದ್ದು ನಾನು ಹೇಳ್ದೆ ಅಷ್ಟೇನೆ. ಸೊ ನಾನು ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು, ನನಗೆ ಗಿಡಗಳಂದರೆ ಸ್ವಲ್ಪ ತುಂಬಾ ಇಷ್ಟ. ಹಂಗಾಗ್ಬಿಟ್ಟು ನಾನು ಸ್ವಲ್ಪ ಗಿಡಗಳನ್ನ ಜಾಸ್ತಿ ಇಷ್ಟಪಡ್ತೀನಿ. ಆದಷ್ಟೂ ತಂದು ಮನೇಲಿ ಬೆಳೆಸಬೇಕು ಅಂತ ಅಂದ್ಕೊಂಡು ನಮ್ಮ ಮನೇಲಿ ಇಲ್ಲಿ ಕಾಣಿಸ್ತಾ ಇರೋದೆಲ್ಲನ ನಿಜವಾದ ಗಿಡಗಳೇನೇ, ಆರ್ಟಿಫಿಷಿಯಲ್ ಯಾವುದೂ ಅಲ್ಲ. ಎಲ್ಲದಕ್ಕೂ ನೀರು, ಮಣ್ಣು, ಗೊಬ್ಬರ ಹಾಕ್ಬಿಟ್ಟೆ ಬೆಳೆಸ್ತಾ ಇರೋದು. ಸೊ ಏನೋ ನನಗೆ ತುಂಬಾ ಇಷ್ಟ. ಆದಷ್ಟು ಇನ್ನೊಂದು ಸ್ವಲ್ಪ ತೊಗೊಂಬರಬೇಕು ಗಿಡಗಳನ್ನ, ಇನ್ನೂ ಬೆಳೆಸಬೇಕು ಅನ್ನೋದು ನನಗೆ ಇಷ್ಟ. ಆಚೆ ಇಡೋಣ ಅಂದರೆ ಆಚೆ ಜಾಗ ಇಲ್ಲ ನಮ್ಮ ಮನೆ ಮುಂದೆ. ಸೊ ಹಾಗಾಗ್ಬಿಟ್ಟು ಇಂಡೋರ್ ಪ್ಲ್ಯಾಂಟ್ಸ್ ಏನೇನೆ ತೊಗೊಂಬಂದು ಇಟ್ಕೊಂಡು ಬೆಳೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಒಂದಷ್ಟು ಇದೆ ಈಗ ಸದ್ಯಕ್ಕೆ. ಜಾಸ್ತಿ ತಂದಿಟ್ಕೊಂಡ್ರೆ ಮತ್ತೆ ಅದೇ ಥರನೇ ಓಡಾಡೋಕ್ಕೆ ಜಾಗ ಇಲ್ಲ. ಮತ್ತು ನನ್ನ ಮಗ ಇನ್ನೂ ಚಿಕ್ಕವನಿರೋದ್ರಿಂದ ಅದನ್ನು ಅವನಿಗೆ ಆಟ ಆಡೋದಕ್ಕೆ, ಇರೋದಕ್ಕೆ, ಕೂತ್ಕೊಳ್ಳೋದಕ್ಕೆಲ್ಲ ಅದು ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ತಂದಿಟ್ಕೊಂಡಿಲ್ಲ. ಬಟ್ ಆದರೂ ಇನ್ನೊಂದು ಸ್ವಲ್ಪ ತೊಗೊಂಬರ್ಬೇಕು ಅನ್ನೋದಿದೆ, ತೊಗೊಂಬಂದು ಇಟ್ಕೊತೀನಿ. ಸೊ ಫುಲ್ಲು ಕ್ಲೀನ್ ಆದಮೇಲೆ ಈ ಥರ ಕಾಣಿಸ್ತಾ ಇತ್ತು ನಮ್ಮನೆ TV ಸ್ಟ್ಯಾಂಡು. ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆನಾ? ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಆದಷ್ಟು ಎಲ್ಲರೂ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ, ಆದಷ್ಟು ಇರೋ ಕಮ್ಮಿ ಟೈಮಲ್ಲಿ ಅಂತ ನಿಮ್ಮ ಹತ್ರ ಕೇಳ್ಕೊತ. ಒಂದು ಖುಷಿ ಇರುತ್ತೆ ಈ ಥರ ನೀಟಾಗಿ ಇಟ್ಕೊಳ್ಳೋದ್ರಿಂದ. ಸೊ ನೋಡಿ, ನಾನು ಆ ಥರ ಎಲ್ಲ ಗಲೀಜಾಗಿರೋದೆಲ್ಲನ ತೆಗೆದು ಬೇಕಾಗಿರೋದು ಮಾತ್ರ ಇಟ್ಕೊಂಡು ಬೇಡದೇ ಇರೋದೆಲ್ಲ ಅದನ್ನು ತೆಗೆದಿದ್ದೀನಿ. ಸೊ ಫೈನಲಿ ಈ ಥರ ಕಾಣಿಸ್ತಾ ಇದೆ. ನಾನೆಲ್ಲ ರೆಡಿ ಮಾಡಿ ಎಲ್ಲ ಕ್ಲೀನ್ ಮಾಡಾದಮೇಲೆ ಇಲ್ಲಿ ನಾನು ಜಾಸ್ತಿ ಏನೂ ತೊಗೊಂಡಿಲ್ಲ ಟೈಮ್. ಒಂದು ಹಾಫ್ ಆನ್ ಅವರ್ 1 ಅವರ್ ಒಳಗೆ ಇದನ್ನು ಪೂರ್ತಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಗಿಡಗಳು ಅಂತ ಅಂದ್ಬಿಟ್ಟು. ಇದು ನಾನು ನೀರಲ್ಲಿ ಇಟ್ಟಿರೋ ಅಂಥದ್ದು. ಇದು ಅಷ್ಟೇ ಬ್ಯಾಂಬೂ
ಪ್ಲ್ಯಾಂಟ್ ಇದು ಕೂಡ ನೀರಲ್ಲಿ ಹಾಕ್ಬಿಟ್ಟು ಬುದ್ಧನ ತಲೆ ಮೇಲೆ ಬೆಳೆಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನನಗಂತೂ ಸಖತ್ ಖುಷಿ ಆಯಿತು. ಕ್ಲೀನ್ ಮಾಡಿದ್ದೊಂದು ಕಡೆ ಖುಷಿಯಾಗಿದ್ದರೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದೊಂದು ಇನ್ನೊಂದು ಖುಷಿ ಇತ್ತು. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.